ಹಲೋ ಫ್ರೆಂಡ್ಸ್, ಇವತ್ತು ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತನ್ವಿ ಸ್ಟೇಷನ್ ಹತ್ರ ಕರ್ಕೊಂಡು ಬಂದು, ಅಂಕಲ್ ಪ್ಲೀಸ್ ಅಂಕಲ್, ನೀವು ನನಗೆ ಸಹಾಯ ಮಾಡಬೇಕು. ಯಾಕೆ ತನ್ವಿ, ಏನಾಯಿತು, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂಕಲ್? ನಮ್ಮಪ್ಪ ತುಂಬ ಒಳ್ಳೆಯವರು, ಆದರೆ ನಮ್ಮ ಅಮ್ಮಂಗೆ ತುಂಬಾ ಬೇಜಾರು ಮಾಡಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ, ನೋವು ಮಾಡಿದ್ದಾರೆ, ಅದೆಲ್ಲದು ಮಾಡಿದ್ದಾರೆ. ಅದನ್ನು ನಾನು ಒಪ್ಕೋತೀನಿ. ಹಾಗಂತ ಅವರು ಸ್ಟೇಷನಲ್ಲಿ ಈ ರೀತಿಯಾಗೆಲ್ಲ ಇರೋದು ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಅವ್ರು ಆ ರೀತಿಯಾಗಿರೋದನ್ನ ನನ್ನ ಕೈಯಲ್ಲಿ ನೋಡಿ ಸಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರ್ತಾ ಇದೆ ಅಂಕಲ್, ಪ್ಲೀಸ್ ಅಂಕಲ್ ಅಂತ ಹೇಳಿದಾಗ, ಯಾಕೆ ಅಳ್ತಾ ಇದ್ದೆ, ಅಳ್ಬೇಡ, ಕಣ್ಣೀರು ಒರೆಸ್ಕೋ ಅಂತ ಹೇಳ್ತಾಳೆ. ಅಂಕಲ್ ನೀವು ನನಗೊಂದು ಪ್ರಾಮಿಸ್ ಮಾಡ್ತೀರಾ? ಏನು ತನ್ವಿ, ನಮ್ಮ ಪಪ್ಪನ ಹೊರಗಡೆ ಬಿಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಅಂಕಲ್ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಮ್ಮ ಪಪ್ಪ ಎಷ್ಟೇ ಆಗಿದ್ರು ಕೂಡ 18 ವರ್ಷ ನಮಗೋಸ್ಕರ ಕಷ್ಟಪಟ್ಟು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಇವಾಗೆಲ್ಲ ಆಗ್ತಾ ಇರೋದು ಆ ಶ್ರೇಷ್ಠ ಆಂಟಿಯಿಂದನೇ. ನಮ್ಮ ಪಪ್ಪ ಈ ಪರಿಸ್ಥಿತಿನಲ್ಲಿ ಇರೋದು ನನ್ನ ಕೈಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂಕಲ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ಟೇಷನ್ ಒಳಗಡೆ ಅವ್ನ ಫ್ರೆಂಡ್ ಒಬ್ಬ ಇರ್ತಾನಲ್ಲ, ಹಾಗೆ ದಾಂಡೋ ಜೊತೆಗೆ ಅವನು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಬೇಲ್ ತೊಗೊಂಡು ಬರ್ತಾರೆ ಕೋರ್ಟಲ್ಲಿ. ಹಬ್ಬ ಶ್ರೇಷ್ಠ ಅಂತೂ ಬೇಲ್ ಕೊಡ್ಸಿದ್ಲಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಇಷ್ಟು ದಿನ ಇದ್ರೊಳಗಡೆ ಕೊಡಬೇಕು ಅಂತ ಅನ್ಕೋತಾ ಇದ್ದೆ ಅಂತ ಹೇಳಿದಾಗ, ಅದಾದಮೇಲೆ ಈ ಕಡೆ ಬರೆಯ, ಅವರು ನನ್ನ ಲಾಯರು ಅಂತ ಹೇಳ್ತಾರೆ. ಏನು ನಿನ್ನ ಲಾಯರ? ನೀನು ಸದ್ಯಕ್ಕೆ ಹೊರಗಡೆ ಹೋಗಲ್ಲ ಅನ್ಸುತ್ತೆ, ಇಲ್ಲೇ ಬಿದ್ದಿರು. ಸರ್ ಯಾಕೆ ಸರ್ ಲೇಟು? ಸ್ವಲ್ಪ ಬೇರೆ ಕೆಲಸ ಇತ್ತು ಕಣಪ್ಪ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಾಯ್ ಸರ್ ಅಂತ ಹೋಗ್ತಾ ಇರ್ತಾನೆ. ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿ ಪೊಲೀಸ್ನವ್ರು ಬೈದ್ಬಿಡ್ತಾರೆ. ಅದ ಸ್ವಲ್ಪ ಹೊತ್ತಿಗೆ ಬೇರೆ ಲಾಯರ್ ಬರ್ತಾರೆ. ಇವ್ರು ಯಾರನ್ನು ಬಿಡಿಸ್ಕೊಂಡು ಹೋಗಿ ಬಂದಿದ್ದಾರೋ ಏನೋ ಅಂತ ಹೇಳಿ ಹೇಳ್ತಾರೆ. ಲಾಯರ್ ಅವನ್ನ ನೋಡಿ ನಗ್ತಾ ಇರ್ತಾರೆ. ಆದರೂ ಕೂಡ ಅವನು ಬೇರೆಯವ್ರನ್ನ ಯಾರನ್ನೋ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳಿ ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಿರ್ತಾನೆ. ರೀ ಆ ತಂಡವನ್ನ ಕರ್ಕೊಂಡ್ಬರ್ರಿ ಅಂತ ಹೇಳ್ತಾರೆ. ಏನೋ ನನ್ನ? ಸರ್ ಈ ಲಾಯರು ಬೇಲ್ ಕೊಟ್ಟಿರೋದು ನನ್ಗ ಅಂತ ಹೇಳಿದಾಗ, ಹೌದು ನಿಮ್ಗೇನೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೇಷ್ಠ, ಹಬ್ಬ ಹೇಗಾದರೂ ಮಾಡಿ ನನಗೆ ಬೇಲ್ ಕೊಡಿಸ್ಬಿಟ್ಟಿಯಲ್ಲ, ತುಂಬ ಥ್ಯಾಂಕ್ಸ್ ಶ್ರೇಷ್ಠ. ಇನ್ನೂ ಇದೇ ದಿನ ಎಷ್ಟು ದಿನ ಇದೇ ಜೈಲಲ್ಲಿ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿನ್ನಿಂದ ನನಗೆ ಬೇಲ್ ಸಿಕ್ತಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಫೋನ್ ಎಲ್ಲ ತೊಗೊಳೋದಕ್ಕೆ ಬರ್ತಾನೆ. ಪೊಲೀಸವರೇ ಕಿತ್ಕೊಂಡು ಅವ್ನ ಕೈ ಕೊಟ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಥ್ಯಾಂಕ್ಸ್ ಯಾಕಪ್ಪ ಅಂತ ಹೇಳಿದಾಗ, ಸರ್ ಶ್ರೇಷ್ಠ ನನಗೆ ಇಷ್ಟು ಬೇಗ ಬೇಲ್ ಕೊಡಿಸ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ನೆನ್ನೆ ಸೈನ್ ಮಾಡಿಸ್ಕೊಂಡು ಹೋಗಿದ್ಲು, ಅವಳಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು, ಅವಳು ಹೇಳಿ ಸರ್ ಅಂತ ಹೇಳಿದಾಗ, ನೀನು ಥ್ಯಾಂಕ್ಸ್ ಹೇಳೋದಾದರೆ ಬೇಲ್ ಕೊಡಿಸಿರೋರಿಗೆ ಹೇಳ್ಬೇಕಲ್ವ ಅಂತ ಹೇಳಿ ಹೇಳ್ತಾರೆ. ಆಗ ಹೌದು ಶ್ರೇಷ್ಠ ಅಲ್ವಾ? ಶ್ರೇಷ್ಠ ಯಾರವರು? ಸರ್ ಅವ್ರು ನನ್ನ ನೆಂಟಿ, ಬೇಲ್ ಕೊಡಿಸಿರೋದು ಅವರೆಲ್ಲ ಹೊರಗಡೆ ನಿಂತಿದ್ದಾರೆ, ಹೋಗಿ ನೋಡಿ ಅಂತ ಹೇಳ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಅದೇ ಮತ್ತೆ ತನ್ವಿ ಇಬ್ರು ಕೂಡ ನಿಂತಿರ್ತಾರೆ. ಅದನ್ನ ನೋಡಿ, ಛೇ ಇವನ್ನ ನನಗೆ ಬೇಲ್ ಕೊಡ್ಸಿದ್ನ, ಇವನ್ ಕೈಯಲ್ಲಿ ನಾನು ಬೇಲ್ ತಗೊಂಡು ಹೊರಗಡೆ ಬರೋ ಬದಲು ನಾನು ಒಳಗಡೆ ಇದ್ದು ಆ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೊಂಡಿದ್ರೆ ಎಷ್ಟು ಸಮಾಧಾನ ಇರ್ತಿತ್ತು ಅಂತ ಹೇಳಿ ಬೈಕೋತಾ ಇರ್ತಾರೆ. ಅದೇ ಟೈಮಲ್ಲಿ ಇವಳು ಪಪ್ಪ ಅಂತ ಹೇಳಿ ಓಡ್ ಬರ್ತಾಳೆ. ಸರಿ ಅಂತ ಬಂದ ತಕ್ಷಣನೇ, ಪಪ್ಪ ಹೇಗಿದ್ದೀರ ಪಪ್ಪ? ಅದು ತನ್ವಿ ನೀನೇನು ಮಾಡ್ತಾ ಇದೆಯಾ ಇಲ್ಲಿ, ಅದು ಇವನ್ ಜೊತೆ ಅಂತ ಹೇಳಿದಾಗ, ಪಪ್ಪ ನಿಮಗೆ ಬೇಲ್ ಕೊಡಿಸಿದ್ದು ಆದಿ ಅಂಕಲೇ ಅಂತ ಹೇಳ್ತಾರೆ. ಏನೋ ಇವನ್ ಬೇಲ್ ಕೊಡಿಸಿದ್ನಾ? ಅಬ್ಬಬ್ಬಬ್ಬ ತುಂಬ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ. ನಿಮ್ಮ ಅಪ್ಪ ಬಂದು ನನ್ನ ಜೈಲೊಳಗಡೆ ಕಳಿಸೋದು, ನೀನು ಬಂದು ಹೊರಗಡೆ ಬಿಡಿಸೋದು, ಬಲೆ ನಾಡ್ಕಾಡ್ತಾ ಇದ್ದೀರಾ. ಮೊದಲು ಎಮ್ಮೆ ಭಾಗ್ಯ ಒಬ್ಳೇ ಇದ್ದಿದ್ಲು, ಕ್ರಿಮಿನಲ್ ಥರ ಆಡ್ತಿದ್ಲು, ಆದರೆ ನೀನು ಬಂದು ಅವಳ ಜೊತೆ ಸೇರಿಕೊಂಡು ದೊಡ್ಡ ಡಾನ್ ಆಗಿಬಿಟ್ಟಿದ್ಯಾ. ಪಪ್ಪ ಯಾಕೆ ಪಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನಗೋಸ್ಕರನೇ ಇವ್ರು ನಮ್ಮನ್ನು ಬಿಡಿಸಿದ್ದು ಅಂತ ಹೇಳಿದಾಗ, ತನ್ವಿ ಪುಟ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಇವನು ಬಂದು ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ದಾನೆ, ನಮ್ಮ ಇಡೀ ಫ್ಯಾಮಿಲಿ ಈ ರೀತಿ ಆಗೋದಕ್ಕೆ ಕಾರಣನೇ ಇವನು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಾದಮೇಲೆ, ಪಪ್ಪ ಆಗ ಮಾತಾಡ್ಬೇಡಿ ಪಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಜಟ್ಟೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರೆ, ಆ ಥರ ನಿಂದು ಅಂತ ಹೇಳಿದಾಗ, ನೋಡ್ತಾ ಇರು, ನನ್ನ ಟೈಮ್ ಇವಾಗ ಬ್ಯಾಡ್ ಆಗಿದೆ ಅನಿಸುತ್ತೆ, ಆದರೆ ಒಂದಲ್ಲ ಒಂದಿನ ನಿನ್ನ ದುರಹಂಕಾರ ಮುರಿದು ನನ್ನ ಕಾಲಡಿ ಬಿದ್ದೇ ಬೀಳ್ತೀಯ. ಅದು ಅಲ್ಲದೆ ನನ್ನ ನಿನ್ನ ಕಂಪ್ನಿಗೆ ಪಾರ್ಟ್ನರ್ ಆಗಿ ತೊಗೊಂಡೆ, ಆ ಮುಸ್ರೆ ತಿಕ್ಕೊಂಡು ಬಿದ್ದಿರೋಳನ್ನ ತೊಗೊಂಡೋಗಿ MD ಮಾಡಿದೆ. ಅವಾಗಿಂದನೇ ಈ ನಕರಗಳೆಲ್ಲ ಶುರುವಾಗಿದ್ದು. ನನ್ನನ್ನೇ ಕೆಲಸದಿಂದ ತೆಗೆದು ನನ್ನ ಅಕೌಂಟಲ್ಲಿ 0 ಆಗೋ ಥರ ಮಾಡಿದ್ಯಲ್ವಾ, ನೋಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಂಕಲ್ ಸಾರಿ ಅಂಕಲ್, ನಮ್ಮ ಪಪ್ಪ ಈ ರೀತಿ ನಿಮ್ಮ ಜೊತೆ ನಡ್ಕೊಂಡಿರೋದಕ್ಕೆ ರಿಯಲಿ ಸಾರಿ, ನಾನು ಸಾರಿ ಕೇಳ್ತೀನಿ ಅಂತ ಹೇಳಿದಾಗ, ತನ್ವಿ ಅದೆಲ್ಲ ಏನು ಬೇಜಾರು ಮಾಡ್ಕೊಬೇಡ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಅವಳು ಫುಲ್ಲು ಖುಷಿಯಿಂದನೇ ಮನೆಗೆ ಬಂದ್ಬಿಟ್ಟು, ಅಜ್ಜಿ ಸುನಂದ ಅಜ್ಜಿ ಅಂತ ಹೇಳಿ ಫುಲ್ ಖುಷಿಯಾಗಿರ್ತಾಳೆ. ಯಾಕೆ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಾದಮೇಲೆ ಅವಳು, ಅದು ನನಗೆ ಅದೇ ಅಂಕಲ್ ತುಂಬಾ ಹೆಲ್ಪ್ ಮಾಡಿದ್ರು, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಯಾವಾಗಲೂ ಕೂಡ ನಮ್ಮ ಪ್ರಾಬ್ಲಮಿಗೆ ಜೊತೆ ಇರ್ತೀವಿ ಅಂತ ಅಂದರು. ಇದೇ ಪ್ರಾಬ್ಲಮ್ ಅಲ್ಲ, ಏನು ಪ್ರಾಬ್ಲಮ್ ಬಂದರೂ ನನ್ನನ್ನೇ ಕೇಳು, ನಾನು ಎಲ್ಲನೂ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಭಾಗ್ಯ ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಆದಿ ಇವಳಿಗೆ ಮದುವೆ ವಿಚಾರದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅದರಿಂದ ಇವಳು ಒಪ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಭಾಗ್ಯ ತಪ್ಪಾಗಿ ತಿಳ್ಕೊತಾಳೆ. ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡಿರ್ತಾಳೆ.
ಕುಸುಮ್ಗೆ ಡೌಟ್ ಆಗುತ್ತೆ. ಏನು ಹೇಳಿರ್ಬೋದು ಆದಿ, ಇವಳ್ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾಳೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ತನ್ವಿ ಬಾಯಲ್ಲಿ ನಿನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಏನಾಯಿತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದಾದಮೇಲೆ ಎಲ್ಲರೂ ಕೂಡ ಬಂದು ಕೂತ್ಕೊಂಡಿರ್ತಾರೆ. ತನ್ವಿ ನೀನು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಯಾಕೆ ಆದಿ ಏನು ಸಹಾಯ ಮಾಡಿದ್ರು ನಿನಗೆ, ನಿನ್ನೇನು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಟ್ರು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಭಾಗ್ಯ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ಬಿಟ್ಟು ಆದಿ ಗುಂಡಣ್ಣನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇರ್ತಾನೆ. ಅದೇ ಟೈಮಿಗೆ ಅವಳು ನೋಡಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಗುಂಡಣ್ಣ ಹೋಗಿ ನೀನು ಬ್ಯಾಗ್ ಎಲ್ಲ ತೆಗೆದಿಟ್ಬಿಟ್ಟು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಬಿಚ್ಚಿಟ್ಬಿಟ್ಟು ಅಲ್ಲಿ ಹೊರಗಡೆ ತಿಂಡಿ ಇಟ್ಟಿದ್ದೀನಿ ತೊಗೊಂಡು ತಿನ್ನೋಗು ಅಡುಗೆ ಮನೆಯಲ್ಲಿ ಅಂತ ಹೇಳಿ ಕಳಿಸ್ತಾಳೆ. ಸರಿ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ. ಅದೇವ್ರೆ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾಳೆ. ಏನು ಬಗ್ಗೆ ಅಂತ ಹೇಳಿದಾಗ ಬನ್ನಿ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕುಸುಮ ಕೇಳ್ತಾ ಇರ್ತಾಳೆ, ಯಾಕೆ ಇಷ್ಟು ಖುಷಿಯಾಗಿದೆಯಾ ಅಂತ ಹೇಳಿದಾಗ ಆದಿ ಅಂಕಲು ನನಗೆ ನಮ್ಮ ಅಪ್ಪನ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಜ್ಜಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಅವರು ನಿನಗೆ ನಿಮ್ಮ ಪಪ್ಪನ ಬಿಡಿಸ್ಕೊಡ್ನಾ, ಏನಾಗಿದೆ ಅವರಿಗೆಲ್ಲ, ಏನು ಇದಕ್ಕೇನೆ ಇಷ್ಟೊಂದೆಲ್ಲ ಖುಷಿ ಪಡ್ತಾ ಇರೋದು, ಅವ್ನು ನಮಗೆ ಎಷ್ಟೆಲ್ಲ ಮೋಸ ಮಾಡಿದ್ದಾನೆ ಅಂತ ಮೋಸ್ಕರನ್ನ ಬಿಡಿಸ್ಕೊಡೋದಕ್ಕೆ ನೀನು ಕೇಳ್ಕೊಂಡಿದ್ದೀಯಾ, ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳಿ ಬೈತಾ ಇರ್ತಾಳೆ. ಅಜ್ಜಿ ಅವ್ರು ನನ್ನ ಪಪ್ಪ ಅಜ್ಜಿ ಅಂತ ಹೇಳ್ದಾಗ, ಪಪ್ಪ ಅಂತೆ ಪಪ್ಪ, ಮನೆಯಿಂದ ಆಚೆ ಕಡೆ ನುಗ್ತಾ ಇದ್ನಲ್ಲ ಆವಾಗ ಅವನಿಗೆ ನಾವೆಲ್ಲ ಪಪ್ಪ ಮಮ್ಮ ಅಂತ ಗೊತ್ತಾಗ್ಲಿಲ್ವಾ, ನೀವು ಮಕ್ಕಳು ಅಂತ ಗೊತ್ತಾಗ್ಲಿಲ್ವಾ, ಅಷ್ಟು ವಯಸ್ಸಾಗಿದೆ ಚಿಕ್ಕ ಮಕ್ಕಳು ಅನ್ನೋದು ಗೊತ್ತಿಲ್ಲದೇನೆ ಮನೆಯಿಂದ ಆಚೆ ನುಗ್ಗಿದ್ದಾನೆ, ಅವನ್ನ ನೀನು ಜೈಲಿಂದ ಬಿಡಿಸಿದ್ಯಾ, ನಿಮಗೆಲ್ಲ ಬುದ್ಧಿ ಯಾವಾಗ ಬರುತ್ತೆ ಅಂತ ಹೇಳಿ ಬೈತಾ ಇರ್ತಾಳೆ. ಕುಸುಮ ಇದರಲ್ಲಿ ತಪ್ಪೇನಿದೆ, ಅವ್ರ ಅಪ್ಪಂಗೆ ಆ ಸ್ಥಿತಿ ಇರೋದನ್ನ ನೋಡೋದಕ್ಕೆ ಇವಳು ಕೈಯಲ್ಲಿ ಆಗಿಲ್ಲ, ಅದಕ್ಕೆ ಹಂಗೆಲ್ಲ ಮಾಡಿದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಬಿಕ್ತಿಯಮ್ಮ, ನೀವು ಯಾರು ಮಾತಾಡಬೇಡಿ, ಅದು ಏನಾಗುತ್ತೋ ಆಗಲಿ ಆಗೋಳ್ಳಿ, ಇಷ್ಟು ದಿನ ನಾನು ಏನು ಹೇಳಿದ್ರು ಕೂಡ ಕೇಳ್ದೇನೆ ನಿಮಗೆ ಬಂದಂಗೆ ಎಲ್ಲ ಮಾಡಿದ್ದೀರಾ. ಅವನು ಹೊರಗಡೆ ಬಂದಮೇಲೆ ಪ್ರತಿಯೊಂದಕ್ಕೂ ಭಾಗ್ಯನೇ ಎಲ್ಲನೂ ಕೇಳ್ತಾನೆ, ಭಾಗ್ಯನಿಂದನೇ ಎಲ್ಲಾಯಿತು ಅಂತ ಹೇಳ್ಬಿಟ್ಟು ಅವಳನ್ನೇ ದೂಷಿಸ್ತಾನೆ. ಅಂಥದ್ರಲ್ಲಿ ಅವನು ನಾವು ಹೊರಗಡೆ ಬಿಡಿಸಿ ಬಂದಿದೆಯಲ್ಲ, ಇನ್ನು ಮುಂದೆ ಏನೇ ಆದರೂ ಕಾರಣ ಅದಕ್ಕೆಲ್ಲ ನೀನೇ ಅಂತ ಹೇಳಿ ಬೈತಾ ಇರ್ತಾಳೆ. ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾಳೆ. ಆದಿಯವರೇ ನಿಮ್ಗೆ ಯಾಕೇನೂ ಅರ್ಥ ಆಗ್ತಾ ಇಲ್ಲ, ತನ್ವಿ ಹತ್ರ ಏನು ಹೇಳಿದ್ರಿ, ಹೋಗಿ ಇಂಥ ವಿಚಾರಗಳನ್ನ ಅವ್ರ ಹತ್ರ ಹೇಳಿದಾರಲ್ಲ, ತನ್ವಿ ನಾಳೆ ಬಂದು ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಉತ್ತರ ಕೊಡಲಿ ಅಂತ ಹೇಳ್ತಾಳೆ. ಅವನಿಗೆ ಏನು ಮಾತಾಡೋದಕ್ಕೂ ಬಿಡೋದೇ ಇಲ್ಲ, ನಿಮ್ಮಿಂದ ಇದನ್ನೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀರಾ, ಯಾವಾಗ ಯಾವ ಸಮಯದಲ್ಲಿ ಯಾರ ಹತ್ರ ಏನು ಮಾತಾಡಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ತನ್ವಿ ಹತ್ರ ಹೋಗಿ ಇಷ್ಟನ್ನೆಲ್ಲ ಮಾತಾಡಿದಾರಲ್ಲ, ಅವಳ ಪ್ರಶ್ನೆಗೆ ನಾನು ಏನತ್ರ ಅಂತ ಉತ್ತರ ಕೊಡಲಿ, ಗುಂಡಣ್ಣನ ಹತ್ರ ಮಾತಾಡಿದ್ರಿ, ನಿಮ್ಗೆ ಹೇಳಿದ್ದೀನಿ ಅವಾಗಲೇ ಇದನ್ನೆಲ್ಲ ಮುಂದುವರ್ಸೋದು ಬೇಡ ಅಂತ ಹೇಳಿ, ನಾನು ನಿಮ್ಮ ಮೇಲೆ ಇಟ್ಕೊಂಡಿರೋ ಗೌರವನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ರಿ, ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ವಿಚಾರಕ್ಕೂ ನೀವು ತಲೆ ಹಾಕ್ಬೇಡಿ, ನಾಳೆಯಿಂದ ನಮ್ಮ ಮನೆ ಕಡೆ ಬರೋದಕ್ಕೂ ಹೋಗಬೇಡಿ, ದಯವಿಟ್ಟು ಹೋಗ್ಬಿಡಿ ಅಂತ ಹೇಳಿ ಹೇಳ್ತಾಳೆ. ಪಾಪ ಅವ್ನು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇವಳು ಕೂಡ ಬೇಜಾರು ಮಾಡ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಭಾಗ್ಯ ನನ್ನ ಫ್ರೆಂಡ್ ಇಲ್ಲಿ ಬರಲಿಲ್ವಾ ಅಂತ ಹೇಳಿದಾಗ, ಬಂದಿದ್ರು ಅತ್ತೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಕಳಿಸ್ಬಿಟ್ಟೆ ಯಾಕೆ ಅಂತ ಹೇಳಿದಾಗ, ಅದು ಅತ್ತೆ ಅಂತ ಹೇಳಿದಾಗ ಇವಳಿಗೆ ಫುಲ್ ಶಾಕಾಗಿ ಹೋಗ್ಬಿಡುತ್ತೆ. ವಿಚಾರ ಏನು ಅಂತ ಗೊತ್ತಿಲ್ಲದೇನೆ ಪಾಪ ಅವ್ರಿಗೆ ಬೈದು ಕಳಿಸಿದ್ದಾಳೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು